ಹಲೋ ಹೇಳವ ಇದ್ರದ್ಕೆ. ಹೇಳವ ಸುದ್ದಿ ಚೆನ್ನಾಗಿನಿ ಕತೆ. ನೀನು ಚೆನ್ನಾಗಿದೀಯಾ? ಅದಕ್ಕೆ ನಾನು ಚೆನ್ನಾಗಿವ್ನಿ. ಅಣ್ಣ ಅಣ್ಣ ಮನೇಲದೆ ಕಣವ. ನಾನು ಹೊಸ ಬಂದಿದ್ದೆ ಮೇಯ್ಸಕ್ಕೆ ಅಂದ್ಬಿಟ್ಟು. ಹೊಸ ಹೋಗಿದ್ರ? ಇನ್ನೇನದಕ್ಕೆ ಸಮಾಚಾರ ಹೇಳ್ಬೇಕು ಕಣವ. ಏನು ಇಷ್ಟೊತ್ತಿಗೆ ಫೋನ್ ಮಾಡ್ಬಿಟ್ಟಿದ್ದಿ? ಅಯ್ಯೋ ಅದಕ್ಕೆ ನಿಜವಾಗ್ಲೂ ತಲೆನೋವು ಬಂದಾಗ ಆಗ್ಬಿಟ್ಟದ ನನಗೆ ಕಣಕ್ಕೆ. ನಿಜವಾಗ್ಲೂ ಅಲ್ಲ ಕಣಕ್ಕೆ, ಈಗ ಒಂದು ಹೆಣ್ಣು ಇರ್ತದೆ ಅಂದ್ಬಿಟ್ಟು ತೋರು ಹಾಕೋದ್ರೆ ತಪ್ಪ? ತೋರು ಹಾಕಿದ್ರೆ ಈ ಥರ ನಮಗೆ ಮಧ್ಯದಲ್ಲಿ ನಿಂತಿರೋರಿಗೆ ನರೇಂಸ ಕೊಡ್ತಾರಲ್ಲ, ಎಷ್ಟು ಸರಿ ಹೇಳಿ ನೀವೇ. ಯಾಕವ ಯಾಕೆ ಏನಾಯ್ತು? ಅದೇ ಇವು ಹೆಣ್ಣು ಪದ್ಮನೇನು ರತ್ನಕ್ನ ಇದನ್ನ ಇಷ್ಟಪಟ್ಟದೆ ಅಂತ ಹೇಳಿದ್ನಲ್ಲ ನಾನು, ನಿಮಗೆ ಗೊತ್ತಲ್ಲ? ಕಣ್ ಹೇಳು. ಅದಕ್ಕೆ ಏನತ್ತಾಗೆ ಇವಳು ಪದ್ಮ ಹೆಣ್ಣಿಗೆ ತಗೆ ಸೊಸೆಗೆ ನೀನು ತಮ್ಮಕ್ಕೆ ಫೋನ್ ಮಾಡೋದು ನನ್ನ ಮಗಳಿಗೆ ಹಂಗೆ ಹಿಂಗೆ ಅನ್ಕಡೆ ಏನು ಬೈಯೋದು ಆಡೋದು ಹಿಂಗೆಲ್ಲ ಮಾಡೋಳಂತೆ. ನೆನೆ ದಿವಸ ನಾವು ಹೆಣ್ಣಲ್ಗೆ ಹೋಗಿ ರತ್ನಾಕಂಗೆ ಹೇಳಿ ರತ್ನಾಕ ಫೋನ್ ಮಾಡಿ ನೀವು ತೋರಾಕಿದ್ಕಲ್ಲ ನಾನು ಮಾಡಿದ್ದು, ಈಗ ನೋಡಿ ಹಿಂಗೆಲ್ಲ ಆಗದೆ ಅಂತ ಏನು ಬೇಜಾರು ಮಾಡ್ಕೊತಿತ್ತು ಕಣದಕ್ಕೆ. ಆಡಕರೋದಕ್ಕೆ ತೋರಾಕ್ಬಿಟ್ಟು ಈ ತೋರಾಕಿರೋದಲ್ದೇ ಇವೆಲ್ಲ ನಾನು ಬೋಸ್ಬೇಕು ಅನ್ನೋ ಹಣೆ ಬರೋ ನಮ್ಗೇನು ಬಂದಿರೋದಕ್ಕೆ ಇದೇ ಕತ್ಕೆ ಹಿಂಗೆ ಆಡೋರು. ಅದೇನಂತೆ ಸರಿ ಬಿಡು, ತೋರಾಕದೆ ತಪ್ಪಂತ. ಒಂದು ಹೆಣ್ಣ ಯಾರು ತೋರಾಕ್ದಂಗೆ ಮದುವೆ ಅದಾರ ಅವ್ರವ್ರೇ ಹೋಗ್ಬಿಟ್ಟಾರ, ಮಧ್ಯದಲ್ಲಿ ಯಾರು ನಿಂತಿರ್ತಾರೆ. ಅದಕ್ಕೆ ತೋರಾಕ್ತವ್ರನ್ನೇ ಜವಾಬ್ದಾರಿ ಮಾಡ್ಯಾರ. ಸರಿ ಕಂದ್ಬಿಡು, ಭಾಳ ಚೆನ್ನಾಗಿ ಇದು ಮಾಡ್ತಾರೆ ಕಣ. ಆಯ್ತವ ತಲೆಗೆಡ್ಸ್ಕೊಬೇಡ, ಸುಮ್ದಿರಿನಿ ಏನು ಮಾಡಿ. ಅಯ್ಯೋ ಏನಾರು ಮಾಡ್ಕೊಳ್ಳಿ ಸುಮ್ಕಿರ್ ಮಗ, ಏನಾರು ಬೊಗಳ್ಕೊಳ್ಳ ಅಂತ ತಲೆಗೆಡ್ಸ್ಕೊಬೇಡ ಅಂದೇನು. ಇನ್ನೇನಂತಿದ್ರು ರತ್ನಿ ಅದೇ ಕಣಕ್ಕೆ ನನ್ನ ಮಗಳಿಗೆ ನೆಮ್ಮದಿ ಕೊಡ್ತಾಯಿಲ್ಲ ಕೇಳಂತೆ. ಆಮೇಲಿಂದದೇನೋ ಖರ್ಚಾಕ ಮದುವೆ ಮಾಡ್ಕೊಂಡ ನಾವು ನಿಮ್ಮ ಮನೆಗೆ ಗತ್ತು ಕೆಟ್ಟವ್ರ ಮನೆಗೆ ನಾವು ಮಾಡೋಕ್ಕಿಲ್ಲ ಹಂಗೆ ಅವೆಲ್ಲ ಅವ್ರು ಇವಳ್ದು ಪದ್ಮಂದು ತಪ್ಪಲ್ವದಕ್ಕೆ. ಅವೆಲ್ಲ ಗತ್ತು ಕೆಟ್ಟವ್ರೆ ಪತ್ ಕೆಟ್ಟವ್ರೆ ಅನ್ನೋದು ಯಾಕೆ ಅವತ್ತು ಹೇಳಿಲ್ವ? ನಾಳೆ ದಿವ್ಸಕ್ಕೆ ಒಂದು ಮಾತು ಅನ್ನಂಗಿಲ್ಲ ಕಣವ, ಮಾಡ್ಕೊಂಡು ಅಂತ ಅನ್ನಂಗಿಲ್ಲ ಅಂತ ಅವತ್ತೇ ಖುದ್ದಾಗಿ ಹೇಳಿದ ತಾನೆ. ಅಷ್ಟ್ರ ಮಟ್ಟಿಗೆ ಹೇಳಿದ್ರು ಇವಳು ಅರ್ಥ ಮಾಡ್ಕೊಳ್ದಾನೆ ತಿರ್ಗಾ ಯಾಕಂಗೆ ಅನ್ನಕ್ಕೆ ಹೋಗಿದ್ಲು ಪದ್ಮ. ಅವೆಲ್ಲ ಚಂದಿಲ್ಲ ಕಣ್ಮಗ. ಈಗ ರತ್ನಿನ ಇಷ್ಟರ ಮಾಡೋದಲ್ಲ ಅವೆಲ್ಲ ಮಾತು, ಅಂತೆ ಮಾತುಗಳು ಇವಳು ಬಾಯಿಗೆ ಬರಬೇಡ್ದು. ಅವೆಣ್ಣಿಗೆ ಏನು ಅನ್ಸಕ್ಕಿಲ್ಲ ನೋಡು, ಮಾಡ್ಕೋಬೇಕಾ ಚೆನ್ನಾಗಿ ಮಾಡ್ಕೊಬಿಟ್ಟು ಇವತ್ತು ಹಿಂಗೆ ಅಂತಾರಲ್ಲ ಅಂದ್ಬಿಟ್ಟು ಬೇಜಾರು ಆಗೇ ಆಗ್ತದೆ ಅಂತಾರ್ಗೂ. ಅದನ್ನ ಇವಳು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಆಡಿದ್ರೆ ಅದದ ಅದಕ್ಕೆ ಕಣದಕ್ಕೆ ನನಗಂತೂ ತಲೆ ಕೆಟ್ಟೋದಂಗೆ ಆಯಿತು. ಅದಕ್ಕೆ ಫೋನ್ ಮಾಡೋದ ನೋಡೋದ ನಿಮ್ಗೆ ಅನ್ಕೊಂಡು ಮಾಡಿದೆ. ಹಂಗನ್ನವ ಹೋಗಿ ಹೆಂಗನ್ನು ಹೆಂಗೆ ಮಾತಾಡ್ಬಿಡಕನವ. ನಮ್ಮ ಮಧ್ಯದಲ್ಲಿ ನಿಂತಿರೋರ್ಗೆ ಹಿಂಗೆ ಇದು ಮಾಡ್ಬಿಟ್ಟು ನಮ್ಮನೆಕ್ಕೆ ಹಿಂಗೆ ಉಗ್ಸಿಯೇ ನಮ್ಗೂ ಮತ್ತೆ ಅನ್ಸ್ಬಿಡಕನ ಪದ್ಮ ಅಂತ ಅನ್ನವ ಏನಂತೆ. ಅದಕ್ಕೇನು ಎದ್ರಕ ಅಲ್ಲ ಕಣ್ರದಕ್ಕೆ ಅದೇ ಕತ್ಕೆ ಎದ್ರಕಳ ನಾನು ಅದಕ್ಕೆ ಎದ್ರಕ್ಕೆ ನನಗೆ. ಅದಕ್ಕೆ ನಿಮ್ಗಂಗೆ ಅನ್ನೋದ ನೋಡೋದ ಏನಂದರು ಅಂದ್ಬಿಟ್ಟು ಮಾಡಿದೆ. ಹೋಯ್ತಾನೆ ಅವ್ರ ಮನೆತಕ್ಕೆ ಹೇಳಕ್ಕೆ, ಅದಕ್ಕೆ ನಿಮ್ಗೊಂದು ಮಾತು ಹೇಳೋದ ಅಂದ್ಬಿಟ್ಟು ಮಾಡಿದೆ. ಹೇಳು ಅವೆಲ್ಲ ಚಂದಿಲ್ಲ, ಬೇಕಾದ್ರೆ ಹೋದ್ಮೇಲೆ ಫೋನ್ ಮಾಡಿಸು ನಾನು ಮಾತಾಡ್ತೀನಿ. ಸರಿ ಅದಕ್ಕೆ ಆಯಿತು ಮಾಡ್ತೀನಿ ಬಿಡಿ. ಪದ್ಮ ಬಕ್ಕ ಬೈಲಿ ಇಲ್ಲಿ ನೀವು ಒಳಗಿರಿ ಬಾ ರೂಮಲ್ಲಿ. ಬಕ್ಕ ಬಾ ಕೂತ್ಕೋ, ನಡಿ ಊಟನಾರು ಮಾಡು. ಊಟ ಬೇಡಕತ್ತೆ ನನಗೆ. ಅಲ್ಲಕ್ಕನವ ಯಾಕಂಗೆ ರತ್ನಕ್ಕ ಫೋನ್ ಮಾಡಿ ಹೊಸಿ ಬೈತಿದ್ಲ, ತೋರಾಕ್ತಾ ಒಳ್ಳೆತಕ್ಕ ತೋರಾಕಿದ್ದೀರಿ ಅಂತ. ಅದಕ್ಕಕ್ಕ ನಾವೇನು ಮಾಡಿದ್ವಂತೆ, ನಾವೇನಂದ್ವಂತೆ ಏನಂದಿದ್ದು ನಿಂಗೆ ಗೊತ್ತು, ನನಗೆ ಗೊತ್ತವ. ಅದಕ್ಕೆ ಒಂದು ಮಾತಂದೆ ಅವಳಿಗೆ ನೋವು ಮಾಡಿ ನಿಮ್ಗೇನು ಗೊತ್ತಿತ್ತು ಮಗ. ಪದ್ಮ ಬೇಜಾರು ಮಾಡ್ಕೋಬೇಡ, ಹಂಗೆಲ್ಲ ಮಾತಾಡೋದು ತಪ್ಪು ಕಣ್ ಮಗ. ನೀನು ಏನಾರು ಅನ್ಕೋ. ನಾನು ಏನಂದೆ ಅವತ್ತು, ಅವ್ವ ಇವತ್ತು ಏನೋ ಖರ್ಚಾಗ ಮಾಡ್ಕೊತೀವಿ ಅಂತಿದ್ದೀರಿ, ಏನು ಸಿಗ್ದೆ ಹೊತ್ತಿಗೆ ಮಾಡ್ಕೊಬಿಟ್ಟು ನಾಳೆ ದಿವಸಕ್ಕೆ ಮಾಡ್ಕೊಂಡು ಅಂತ ಹೇಳಿ ತಲೆ ತಿನ್ಬಿಡ್ದು. ಬೇಡ ಕಣವ ಈ ಅವರ ಅಂತ ಅನ್ನಿಲ್ವೋ ಹೇಳಿ ನೀನೇ. ಹಾಗೆ ಏನಂದೆ ನೀನು, ಏನಂದೆ ತಾಯಿ ನೀನು? ನಾನು ಅಕ್ಕ ನೀನು ತಲೆಗೆಡ್ಸ್ಕೊಬೇಡ, ನೀವು ಮಾಡಿಸ್ರಕ್ಕ ನಾವೇ ಖರ್ಚಾಗ ಮಾಡ್ಕೊತೀವಿ, ನಾವು ಚೆನ್ನಾಗಿ ನೋಡ್ಕೊತೀವಿ ಅಂದ್ಬಿಟ್ಟು ಈಗೀಗ ಮಾತಾಡಿದ್ರೆ ಸರಿಯ ಪದ್ಮ ಹೇಳವ ನೀನೇ. ಅಲ್ಲ ಕನಕ ನನಗೆ ಬೇಜಾರಾಕಿಲ್ವ ಇವತ್ತು ಅವಳು ತಮ್ಮನಿಂದವ ಮದುವೆ ಆಯ್ಕಿಲ್ಲ ಅಂತ ಕೂತಾಳಲ್ಲ, ನಾವೇನು ಮಾಡ್ಬೇಕು ಹೇಳಿ ಮತ್ತೆ. ನಮ್ಮ ಕೋಪತ್ತಕ್ಕಿಲ್ವ ಅದಕ್ಕೆ ನಂದೇ ಒಂದು ಮಾತಾ ನಿನ್ನ ತಮ್ಮನಿಗೆ ಬುದ್ಧಿ ಹೇಳಿ ನೀನು ಅಂದ್ಬಿಟ್ಟು. ಪೋರೆ ಮಾಡಿಲ್ವಂತಲ್ಲ ಅವ್ನು, ಪೋರೆ ಮಾಡೋಕ್ಕಿಲ್ವಂತಲ್ಲ, ಇನ್ನೇನು ಬುದ್ಧಿ ಹೇಳೋಳು ಅವಳು. ಹೆಂಗವ ಹೇಳಕ್ಕದ್ದು ಮನೇಲಿದ್ದಾನ ಹೋಗಿ ಔಟ್ ಬರೋದನ್ನಕ್ಕೆ. ನೀನೇನಾರು ಅನ್ಕೋ ಪದ್ಮ, ನೀನು ಮಾಡ್ತಾರ ತಪ್ಪು ಕಣವ, ನೀನು ಬೇಜಾರು ತಿಳ್ಕೊಂಡ್ರು ಸಿಕ್ಕಿಲ್ಲ. ಅಲ್ಲ ಕನಕ ನಮ್ಮ ಮಾತ್ರ ತಪ್ಪು ಅಂತೀಯಲ್ಲ, ಅವಳು ಮಾಡಿ ಸರಿ ಅಡುಗೆ ಮಾಡೋದು ಮಾಡಿಬಿಟ್ಟು ಊಟಕ್ಕೆ ಇಕ್ಬೇಕು, ಕರೆದ್ಬಿಟ್ಟು ಇವಳು ಕಸ ಅಂತ ಕದಾಕೊಂಡು ಹೋಗಿ ಮನಿಕಬೇಕು ಹೇಳಿ ನೀನೇ. ಅದನ್ನ ಸರಿ ಅಂತ ನಾನು ಅನ್ನಕ್ಕಿಲ್ಲ, ನಾನು ಅದನ್ನೇ ಒಪ್ಪಿಸ್ತೆ. ನಾನು ರತ್ನಕ್ಕನಿಗೂ ಅದನ್ನೇ ಹೇಳಿದ್ದು ನಾನು. ಅಕ್ಕ ಇವಳು ಈ ಕೆಲಸ ಮಾಡಿದ್ಲು ಅಂತಲ್ಲ ಸರಿ ಅಕ್ಕ ಅಂತಲೇ ನಾನು ಹೇಳಿದ್ದು. ನಾನೇನು ನಿನ್ನ ಮಗಳು ಮಾಡಿದ್ರೆ ಸರಿ ಅಂತ ನಾನು ವಾದ ಮಾಡಲಿಲ್ಲವ ಆಯಿತಾ. ಇಲ್ಲ ನೀವೇನು ಕೊಡೋಕ್ಕಿಲ್ಲ, ಇಲ್ಲ ಅವಳೇನು ಕೊಡೋಕ್ಕಿಲ್ಲ.
ಕಮಿಷನ್ ನಿಮ್ಮನ್ನ ತೋರ್ ಹಾಕೋದು ಬಿಟ್ಟು ಹಾಕೋದು ನಾನು ಮಾಡಿಲ್ಲ. ಏನೋ ಒಂದು ಪ್ರೀತಿ ವಿಶ್ವಾಸ ನಮ್ಮದು ತಮ್ಮದಾಗದಲ್ಲ ಅಂದ್ಬಿಟ್ಟು ಹಂಗೆ ಇದು ಮಾಡಿದೆ ಅಷ್ಟೇ. ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ಅದನ್ನ ಬಿಟ್ಬಿಟ್ಟು ನೀನು ಅತ್ತೆ ಮಾವನಿಗೆ ಇಕ್ಬೇಡ ಅಂತಲೂ ಹೇಳಕ್ಕಿಲ್ಲ ನಾವು, ಸರಿಯವ? ನೀನು ಸೊಸೆ ಚೆನ್ನಾಗಿ ನೋಡ್ಕೋಬೇಡ ಅಂತ ನಾವು ಹೇಳಕ್ಕಿಲ್ಲ. ಚೆನ್ನಾಗಿರಿ ಅನ್ನುನ್ಯಾಗಿರಿ ಅಂತಲೇ ನಾವು ಹೇಳೋದು ಹೊರ್ತು, ಆಸೆ ಮಾಡೋದು ಹೊರ್ತು ಇನ್ನು ಅವಳು ಮಾಡಿ ಸರಿ ಅಡುಗೆ ಮಾಡಿಬಿಟ್ಟು ಮುಡುಗ್ಬಿಟ್ಟು ತಗೊಂಡು ಹೋಗಿ ಕೊಡೆ ಮನೆ ಕಂಡ್ಲು ರೂಮ್ಗೆ ಹೋಗಿ ಅನ್ನೋದನ್ನ ನಾನು ಒಪ್ಪಕ್ಕಿಲ್ಲ. ನಾನು ರತ್ನಾಕರು ಕೊಟ್ಟು ಒಂದೇ ರತ್ನಾಕರು ಅಂತು ಅದು ಮಾತ್ರ ತಪ್ಪೇ ಅಂತ ಅಕ್ಕನೂ ಅಂತು. ಆ ತಪ್ಪು ಮಾಡಬೇಡ್ದು ಅವಳು. ಏನಾರೇ ಅಲ್ಲಿ ಮಾತು ಬರ್ತದೆ ಹೋಯ್ತದೆ. ಕೈಗೆ ನೀರು ಕೊಟ್ಟು ಬನ್ನಿ ಅತ್ತೆ ಬನ್ನಿ ಮಾವ ಅಂತ ಊಟ ಇಕ್ಬೇಕು, ಅದು ಇಕ್ಬೇಕಾಯ್ದು ಇವಳು ಕರ್ತವ್ಯ. ಇಕ್ಕಿಲ್ಲ, ಅದೊಂದು ಬೇಜಾರು ಅದೇ ನನಗೂ ಅಂತ ಅಂತು ರತ್ನಾಕನುವೆ. ಸುಮ್ಮನೆ ಇರೋದು ಮಾತಾಡಬೇಕು ಪದ್ಮ. ಅವೆಲ್ಲ ನಾನು ಹೇಳೋದೊಂದು ಕೇಳ್ಕೊ. ಸಣ್ಣ ಪುಟ್ಟು ವಿಷಯನೇ ಸಾಕು ಮನೆ ಹಾಳಾಗೋಕ್ಕೆ. ಏನು ದೊಡ್ಡ ಬೆಟ್ಟದ ಗಾತ್ರದ್ದು ವಿಷಯ ಬೇಕಾಗಿಲ್ಲ. ಉಳ್ಕಡಿ ಗಾತ್ರಕ್ಕೆ ಇರೋದಾದರೂ ಆಯ್ತದೆ ಮಗ. ನನ್ನ ಮಾತಾ ಕೇಳು. ಇವತ್ತಿಗೆ ಕೊನೆ ಕಣವ. ತೋರು ಹಾಕಿದ್ರಿ ಬಿಟ್ರಿ ಅದಕ್ಕೆ ಈ ಥರ ಆಯಿತು ಅಂತ ಅವ್ರ ಕಡೆಯಿಂದ ಒಂದು ಮಾತು ಬರೋಂಗಿಲ್ಲ, ನಿಮ್ಮ ಕಡೆಯಿಂದನೂ ಒಂದು ಮಾತು ಬರೋಂಗಿಲ್ಲ. ಅಷ್ಟೇ ನಮಗೆ ಬೇಕಾಗಿರೋದು. ನಮಗೆ ಈಗ ನಿಮ್ಮ ಜಯಣ್ಣಂಗೆ ಗೊತ್ತಾರೆ ಏನು ಅನ್ನೋಕ್ಕಿಲ್ಲ, ನಿನಗೆ ಗೊತ್ತು ತಾನೆ ಅವ್ರ ಬುದ್ಧಿ ಹೆಂಗೆ ಅಂದ್ಬಿಟ್ಟು ಕಾಯ್ತಾ ಕುಂತವ್ರೆ ಯಾವ್ದಾರು ಸಿಕ್ಕರು ಸಾಕು ಅಂತ. ಇನ್ನು ಅದಕ್ಕೆ ಹತ್ತು ಕಿತಾಪತಿ ತೆಗಿತಾರೆ. ಅಲ್ಲಕ್ಕನೇ ಸದಕ ನಾನು ಏನಕ್ಕ ಮಾಡಿದನು, ನಾನು ಏನು ಮಾಡಿದನು ಹೇಳು. ನನ್ನ ತಪ್ಪ ಇಂಥ ತಪ್ಪು ಮಾಡಿದೆ ಅಂತ ಅನ್ನಕ ಬೇಕಾರೆ ಅನ್ಸ್ಕೊತೀನಿ ನಾನು. ಕ್ವಾಪತ್ತಕ್ಕಿಲ್ವಕ್ಕ ಕ್ವಾಪತ್ತಕ್ಕಿಲ್ವ ಹೇಳ್ತೀರ ತಿರ್ಗವ ಯಾವ್ಯಾವ ಥರದಲ್ಲ ಆಡ್ತಾರೆ ಗೊತ್ತಾಕ? ಹಾಂ ಈಗ ಗಂಡ ಕುಟ್ಟಿ ಹೇಳ್ಕೊಳ್ಳೋದು ಏನು ಹೇಳ್ಕೊಳ್ಳ ಕರ್ಕೊಂಡೋಗ್ಬಿಟ್ಟು ಅಲ್ಲೇ ಉಳ್ಕೊಂಡವ್ರೆ. ರಾತ್ರಿ ಮನೆಗೆ ಬರಲಿಲ್ಲ, ಅತ್ತಗೆ ಹೋಗಾನೆ. ಅಮ್ಮ ಏನಮ್ಮ ಗಂಡು ಮನೆ ನೋಡೋಕೆ ಹೋಗಿ ಬರಲಿ ಏನಂದ್ರು ಏನು ಬಿಟ್ರು ಒಂದು ಮಾತು ಕೇಳಂಗಿಲ್ವಲ್ಲ ಇವನು. ಬಾಲ ಅವತ್ತು ಒಂದಕ್ಕೆ ಮಾರನೆಗೆ ಹೋಗ್ಬಿಟ್ಟು ನಾನು ಅವಳು ನೋಡ್ಕೊಬತ್ತೀವಿ ಬಿಡು ಅಂತ ಅಂದ. ಮಾರನೇ ಕರ್ಕೊಂಡೋಗಿ ಇರ್ತೀವಿ ಮನೆ ಅವ್ರ ಅತ್ತೆ ಮನೆಗೆ ಬಿಟ್ಬಿಟ್ಟು ಬಂದ. ಹಾಂ ಬಿಟ್ಬಿಟ್ಟು ಬಂದಿರ ಅಲ್ಲೇ ಉಳ್ಕೊಂಡ. ಹಿಂಗ ಇವ್ರು ಹೋಗಿ ನೋಡಿರ್ತಾನೆ ಮುಂದ್ಲು ಕಾರ್ಯ ನಡೆಯೋದು. ಇದು ಯಾಕೆ ಹಿಂಗೆ ಆಡೋದು ಮತ್ತೆ ಕ್ವಾಪತ್ತಕ್ಕಿಲ್ಲ ನನಗೆ ನೋಡವ. ಅದು ಬೇರೆ ಲೆಕ್ಕ ಸರಿಯಾ? ನೀನು ಕುಣಿಸ್ಕೊಂಡು ಬುದ್ಧಿ ಹೇಳಿಯೋ ನಿನ್ಸ್ಕೊಂಡು ಬುದ್ಧಿ ಹೇಳಿ ಅದು ನೀನು ಬಿಟ್ಟಿದ್ದು. ಹಿಂಗೆ ಗತ್ಕೆಟ್ಟವ್ರು ಮನೆಯಿಂದ ಹೆಣ್ಣು ತಂದೀವಿ ಇವೆಲ್ಲ ಸರಿ ಇಲ್ಲ. ಈಗ ನಿಮಗೂ ಕಷ್ಟ ಇತ್ತು, ಆಗ ನಮಗೂ ಕಷ್ಟ ಇತ್ತು. ಯಾರು ಕಷ್ಟ ಸುಖ ನೋಡ್ದೇ ಬೆಳೆದಿರೋರು ಯಾರೂ ಇಲ್ಲ ಅಲ್ವವ್ವ? ಏನೋ ನಾವು ಮಾಡ್ಕೊತೀವಿ ಒಳ್ಳೆ ಹುಡುಗಿ ನೋಡೋಕೆ ಚೆನ್ನಾಗದೆ ಅಂದ್ಕೊಂಡು ಆಸೆ ಪಟ್ಟವ್ರು ನೀವೇ. ಈಗ ಮದುವೆ ಮಾಡ್ಕೊಳಕಂಡು ಮಾಡ್ಕೊಬಿಟ್ಟು ಹಂಗೆ ಹಿಂಗೆ ಅಂತಂದ್ರೆ ಅದದ ಅಯ್ಯೋದಾರ ಹಂಗೂ ಇಲ್ಲ ಹಿಂಗೂ ಇಲ್ಲ ಕಣಕ. ನೀನು ಏನಾದ್ರು ಅನ್ಕೊಂಡು ನಾನು ಯಾವ ಮಾತನ್ನು ಮಾತಾಡೋಕ್ಕಿಲ್ಲ, ಏನು ಮಾತಾಡೋಕ್ಕಿಲ್ಲ. ಅದಕ್ಕೆ ಸುಮ್ಮನೆ ಮಾತಾಡಬೇಕು. ಹಂಗೆ ಸುಮ್ಮನೆ ಗಂದೆ ಅಷ್ಟೇ. ನಾನು ಕ್ವಾಪತ್ತು ಹಿಂಗೆ ಈ ಥರ ಇದು ಮಾಡ್ತಾರಲ್ಲ ನನ್ನ ಮಗಳು ತಲೆಗೆಡ್ಸಾರಲ್ಲ ಅನ್ನೋದು ಕ್ವಾಪತ್ತು. ಅದಕ್ಕೆ ಗಂದೆ ಯಾಕೆ ಅಷ್ಟ್ಬಿಟ್ರೆ ಇನ್ನೇನು ಇಲ್ಲ. ನಿನ್ನ ಯಾಕೆ ದೂರರು ಸುಮ್ಮ ಕೂತ್ಕೊ. ಅವ್ರು ಅಂದಂಗೆಲ್ಲ ಆಡ್ಸ್ಕೊಂಡು ಅವ್ರು ಮಾಡಿದ್ನೆಲ್ಲ ಮಾಡ್ಕೊ ಕೂತ್ಕೊಳಕ್ಕೆ ಅಂತಾರೆ ಅಂದ್ಬಿಟ್ಟು ಹೇಳಕ್ಕ ನೀನೇ ಇಲ್ಲ ಕೇಳ್ವಂತಲ್ಲ ತಯ್ಯ. ಅವನು ಫೋನೇ ಮಾಡಿತಿಲ್ವಂತ ನೆನ್ನೆ ಬೆಳಿಗ್ಗೆನೋ ಮಾಡಿಬಿಟ್ಟು ಅವ್ರು ಅವ್ನು ಕೊಟ್ಟು ಮಾತಾಡೋದಂತೆ. ನಾನು ಇನ್ನೂ 5-6 ವರ್ಷ ನಾನು ಬರೋಕೆ ನಾನು ಅಚ್ಚುಕಟ್ಟಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿರ್ಬೇಕು ನಾನು ಅಂದ್ಕೊಂಡು ಹಂಗಂತ ಇದ್ದಾನಂತೆ. ಅವನೇ ಸುಮ್ಮನಿದ್ದಾಗ ನಿನ್ನ ಮಗಳು ಸುಮ್ಮನಿರೋಕೆ ಕೇಳು. ನಿನ್ನ ಮಗಳನ್ನ ಬಸ್ತಲ್ಲಿ ಇಟ್ಕವ. ಅವ್ರನ್ನ ಹೇಳೋದ್ಕಿಂತ ನಿನ್ನ ಮಗಳನ್ನೇ ನೀನು ಬಸ್ತಲ್ಲಿ ಇಟ್ಕೊಳಕ್ಕೆ ಹಾಕಿಲ್ವಾ? ಇವಳಿಗೆ ಹೇಳು ನೀನು ಮಾಡಬೇಡ ಮುಟ್ಬೇಡ ಅಂತ. ಕೇಳಳೆ ಸದಕ ಹೇಳ್ತೀಯಲ್ಲ ಕೇಳಲ್ಲ ಅವಳು. ಇದು ಒಳ್ಳೆ ಸರಿ ಆಯ್ತು ಕಣೋ. ನಿನ್ನ ಮಗಳೇ ಕೇಳಕ್ಕಿಲ್ಲ ಅಂದಮೇಲೆ ಅವ್ನು ಗಂಡಸು ಅವ್ನು ಕೇಳೋಣ. ಅವ್ನು ಕೇಳೋಣ ಹೇಳು. ಅವ್ನು ಮಾಡ್ತಾ ಇಲ್ವಂತೆ ಒಟ್ಟಿಗೆ ಫೋನ ಮಾಡ್ತಾ ಇಲ್ವಂತೆ. ಅವನು ಸುಮ್ಮನೆ ಇಲ್ದೋದ್ನೇನೋ ಕಲ್ಪನೆ ಮಾಡ್ಕೊಂಡು ಸಣ್ಣಕ್ಕಿರೋದು ದೊಡ್ಡದು ಮಾಡಬೇಡಿ ಸಮಸ್ಯೆಯ. ಸುಮ್ಮನೆ ಇರೋದು ಕಲೀರಿ. ಅಯ್ಯೋ ಆಯ್ತು ಬಿಡಕ್ಕ, ನಾವು ಮಾತನಾಡೋಕ್ಕಿಲ್ಲ ಏನೂ ಇಲ್ಲ ಪಾಪ. ನಿಮ್ಮನ್ನ ಯಾಕೆ ಮಧ್ಯೆ ತಿನ್ಸಿರೋಣ? ನಿಮ್ಮನ್ನ ಪಾಪ ತೋರಾಕಿರೋ ತಪ್ಪಿಗೆ ನಿಮ್ಮ ಮಧ್ಯೆ ಸಿಗಿಸ್ಕೊಂಡ್ರೆ ಅದು ನಮ್ಗೆ ಸರಿ ಬಂದದ ಬುಡಿಯೋದು. ಏನು ಸಮಸ್ಯೆ ಇದ್ರೆ ನಾವೇ ಬಗೆಹರಿಸ್ಕೊತೀವಿ. ನಿಮ್ಮ ಗಂಟ ಬರೋಕಿಲ್ಲಕಂತೆ. ಅಯ್ಯೋ ನಿಂದ ಅಮ್ಮ ಕಣವ. ನಿಮ್ಮ ಜಯಣ್ಣ ಮೊದಲೇ ಸರಿ ಇಲ್ಲ. ತೋರು ಹಾಕೋಳೆ ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಆಮೇಲೆ ಅಯ್ಯೋ ಸೂರ್ಯ ಸರಿ ಬಿಡು ಎಸದಕ್ಕೆ ಅದಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಸರಿ ಆಯಿತು ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.